ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನೇ ಬೇಯೋಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಕಟಕ ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. ಈ ದಿನ ಶನಿವಾರ, ಷಷ್ಠಿ ತಿಥಿ, ಸಪ್ತಮಿ ತಿಥಿ, ಮಖಾ ನಕ್ಷತ್ರ, ಪುಬ್ಬ ನಕ್ಷತ್ರ, ವಜ್ರಯೋಗ ಹಾಗೂ ಸಿದ್ಧಿಯೋಗಗಳ ಸಂಯೋಜನೆ ಉಂಟಾಗಿರುವಂಥ ಈ ದಿನದಲ್ಲಿ ಷಷ್ಠಿ ತಿಥಿಯ ವಿಜಯಶಕ್ತಿ, ಸಪ್ತಮಿ ತಿಥಿಯ ತೇಜಸ್ಸು ಮತ್ತು ಪ್ರಗತಿ, ಮಖಾ ನಕ್ಷತ್ರದ ಗೌರವ ಮತ್ತು ಪಿತೃ ಅನುಗ್ರಹ, ಪುಬ್ಬ ನಕ್ಷತ್ರದ ಸಂತೋಷ ಮತ್ತು ಸೃಜನಶೀಲತೆ, ವಜ್ರಯೋಗದ ದೃಢತೆ ಹಾಗೂ ಸಿದ್ಧಿಯೋಗದ ಕಾರ್ಯ ಸಾಧನೆ ನಿಮ್ಮ ಜೀವನದ ಮೇಲೆ ವಿಶೇಷ ಪ್ರಭಾವವನ್ನು ಬೀರ್ತಾ ಇದೆ. ಇಂದು ಮನಸ್ಸಿನ ಸ್ಥಿರತೆ ಮತ್ತು ಸರಿಯಾದ ನಿರ್ಧಾರಗಳು ನಿಮ್ಮ ಯಶಸ್ಸಿಗೆ ಕಾರಣವಾಗಲಿವೆ. ಈ ದಿನದ ಗ್ರಹ ಪ್ರಭಾವ ಹೇಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಕಟಕ ರಾಶ್ಯಾಧಿಪತಿಯಾದಂಥ ಚಂದ್ರನ ಅನುಗ್ರಹದಿಂದ ಈ ದಿನ ಭಾವನಾತ್ಮಕ ಸಮತೋಲನ, ಕುಟುಂಬದ ಬಗ್ಗೆ ಕಾಳಜಿ ಹಾಗೂ ಅಂತಃಪ್ರಜ್ಞೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಈ ದಿನದಲ್ಲಿ ಕುಟುಂಬ ಮತ್ತು ಗೃಹ ಸಂಬಂಧಿತ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಉತ್ತಮ ಅವಕಾಶಗಳು ಸಿಗ್ತದೆ. ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗಿರ್ತದೆ. ಆದರೆ ಅತಿಯಾದ ಭಾವನಾತ್ಮಕತೆ, ನಿರ್ಧಾರಗಳಲ್ಲಿ ಗೊಂದಲ ಅನ್ನುವಂಥದ್ದು ಉಂಟಾಗ್ತದೆ. ಮನಸ್ಸಿನ ಶಾಂತಿ ಮತ್ತು ತಾಳ್ಮೆಯೇ ಇಂದಿನ ಯಶಸ್ಸಿನ ಗುಟ್ಟು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಷಷ್ಠಿ ತಿಥಿ ಮತ್ತು ಸಪ್ತಮಿ ತಿಥಿಗಳ ಪ್ರಭಾವವನ್ನು ನೋಡೋದಾದರೆ, ಷಷ್ಠಿ ತಿಥಿಯಿಂದ ಅಡಚಣೆಗಳ ನಿವಾರಣೆ, ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು, ಶತ್ರುಗಳ ಮೇಲೆ ಜಯವನ್ನು ಸಾಧಿಸುವಂಥದ್ದು. ಸಪ್ತಮಿ ತಿಥಿಯ ಪ್ರಭಾವದಿಂದ ಆರೋಗ್ಯ ಮತ್ತು ಉತ್ಸಾಹ ವೃದ್ಧಿಯಾಗುವಂಥದ್ದು, ಹೊಸ ಕಾರ್ಯಗಳಿಗೆ ಶುಭ ಫಲ ಲಭ್ಯವಾಗುವಂಥದ್ದು, ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಳ ಆಗುವಂಥದ್ದನ್ನು ಕಾಣ್ತೀರಿ. ಈ ದಿನ ನಿಂತ ಕೆಲಸಗಳು ಪೂರ್ಣಗೊಳ್ಳೋ ಸಾಧ್ಯತೆ ಇದೆ. ಹೊಸ ಯೋಜನೆಗಳಿಗೆ ಉತ್ತಮ ದಿನ ಇದಾಗಿರುತ್ತೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಮಖಾ ನಕ್ಷತ್ರದ ಪ್ರಭಾವ ಇರೋದರಿಂದ ಪಿತೃಗಳ ಆಶೀರ್ವಾದ ಲಭ್ಯವಾಗುವಂಥದ್ದು, ಗೌರವ ಮತ್ತು ಮಾನ್ಯತೆ ಹೆಚ್ಚಾಗುವಂಥದ್ದು, ಹಿರಿಯರಿಂದ ಸಹಕಾರ ಲಭ್ಯವಾಗುವಂಥದ್ದು ಕಾಣ್ತೀರಿ. ಈ ದಿನ ಕುಟುಂಬದ ಹಿರಿಯರಿಂದ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥ ಯೋಗ ಇದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗೋ ಸಾಧ್ಯತೆಗಳು ಇದೆ. ಪುಬ್ಬ ನಕ್ಷತ್ರದ ಪ್ರಭಾವ ಇರೋದರಿಂದ ಸೃಜನಶೀಲತೆ ಮತ್ತು ಸಂತೋಷ ಹೆಚ್ಚಾಗ್ತದೆ. ಸ್ನೇಹ ಸಂಬಂಧಗಳ ವೃದ್ಧಿಯಾಗ್ತದೆ. ಕಲಾತ್ಮಕ ಕ್ಷೇತ್ರಗಳಲ್ಲಿ ಅನುಕೂಲ ಉಂಟಾಗ್ತದೆ. ಈ ದಿನ ಯೂಟ್ಯೂಬರ್ಗಳಿಗೆ, ಶಿಕ್ಷಣ ಕ್ಷೇತ್ರದಲ್ಲಿರುವಂಥವ್ರಿಗೆ, ಜ್ಯೋತಿಷ್ಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ಕಲಾಕ್ಷೇತ್ರದಲ್ಲಿರುವಂಥವ್ರಿಗೆ ಉತ್ತಮ ಪ್ರತಿಕ್ರಿಯೆ ಸಿಗಬಹುದು. ಹೊಸ ಪರಿಚಯಗಳಿಂದ ಲಾಭ ಉಂಟಾಗಬಹುದು. ವಜ್ರಯೋಗದ ಪ್ರಭಾವ ಇರೋದರಿಂದ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಹೆಚ್ಚಾಗಿರ್ತದೆ. ಆದರೆ ಕೋಪ ಅಥವಾ ಹಠದಿಂದ ಸಂಬಂಧಗಳಲ್ಲಿ ತೊಂದರೆ ಉಂಟಾಗಬಹುದು. ಆದ್ದರಿಂದ ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದಿರಲಿ. ಕುಟುಂಬದವರ ಭಾವನೆಗಳಿಗೆ ಗೌರವವನ್ನು ನೀಡಿ. ಸಿದ್ಧಿಯೋಗದ ಪ್ರಭಾವ ಇರೋದರಿಂದ ಈ ದಿನ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಮನೋಭಿಲಾಷೆಗಳ ಪೂರ್ಣತೆ ಉಂಟಾಗೋ ಸಾಧ್ಯತೆ ಇದೆ. ಶುಭ ಕಾರ್ಯಗಳಿಗೆ ಅನುಕೂಲ ಉಂಟಾಗೋ ಅವಕಾಶಗಳು ಲಭ್ಯವಾಗ್ತದೆ. ಆದ್ದರಿಂದ ವೃತ್ತಿ ಜೀವನದಲ್ಲಿ ಸಾಧನೆಯನ್ನು ಮಾಡಬಹುದು. ಆರ್ಥಿಕ ಮತ್ತು ಕುಟುಂಬದ ವಿಷಯಗಳಲ್ಲಿ ಉತ್ತಮ ಫಲ ಲಭ್ಯವಾಗ್ತದೆ. ಉದ್ಯೋಗದ ಫಲವನ್ನು ನೋಡೋದಾದರೆ, ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಹೊಸ ಜವಾಬ್ದಾರಿ ಸಿಗೋ ಸಾಧ್ಯತೆ ಉಂಟಾಗ್ತದೆ. ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ವಿಶೇಷವಾಗಿ ಜ್ಯೋತಿಷಿಗಳಿಗೆ, ಶಿಕ್ಷಕರುಗಳಿಗೆ, ಯೋಗ ತರಬೇತುದಾರರಿಗೆ, ಯೂಟ್ಯೂಬರ್ಗಳಿಗೆ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶಕರಿಗೆ ಈ ದಿನ ಉತ್ತಮವಾಗಿರ್ತದೆ. ಬಿಸ್ನೆಸ್ ಫಲವನ್ನು ನೋಡೋದಾದರೆ, ವ್ಯಾಪಾರದಲ್ಲಿ ಲಾಭ ಉಂಟಾಗುವಂಥದ್ದು, ಹೊಸ ಗ್ರಾಹಕರ ಸಂಪರ್ಕ ಉಂಟಾಗುವಂಥದ್ದು, ಹಳೆಯ ಯೋಜನೆಗಳಿಂದ ಆದಾಯ ಲಭ್ಯವಾಗುವಂಥದ್ದನ್ನು ಕಾಣ್ತೀರಿ. ಹಣಕಾಸಿನ ವಿಚಾರದಲ್ಲಿ ಧನಲಾಭದ ಸೂಚನೆ ಕಾಣ್ತಾ ಇದೆ. ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆಯನ್ನು ಕಾಣ್ತೀರಿ. ಆದರೆ ಜಾಗ್ರತೆ ವಹಿಸಬೇಕಾದಂಥ ಒಂದು ವಿಚಾರ, ಭಾವನಾತ್ಮಕವಾಗಿ ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು ಅನ್ನುವಂಥದ್ದು. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಲಭ್ಯವಾಗ್ತದೆ. ದಾಂಪತ್ಯ ಜೀವನದಲ್ಲಿ ಉತ್ತಮ ಹೊಂದಾಣಿಕೆ ಕಾಣ್ತೀರಿ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಹೆಚ್ಚಾಗಿರ್ತದೆ. ಅದರ ಜೊತೆಗೆ ಈ ದಿನ ನೀವು ಆರೋಗ್ಯದ ಬಗ್ಗೆ ಚಿಂತನೆ ಮಾಡೋದಾದರೆ, ನಿಮ್ಮಲ್ಲಿ ಈ ದಿನ ಜೀರ್ಣಕ್ರಿಯೆ ಸಮಸ್ಯೆಗಳನ್ನು ಕಾಣ್ತೀರಿ. ಮಾನಸಿಕ ಒತ್ತಡ ಹೆಚ್ಚಾಗೋ ಸಾಧ್ಯತೆಗಳಿರ್ತದೆ. ನಿದ್ರೆಯಲ್ಲಿ ವ್ಯತ್ಯಾಸ ಆಗೋ
ಅವಕಾಶಗಳಿರ್ತದೆ. ಜಾಗ್ರತೆಯಿಂದ ಇರಿ. ಸಮಯಕ್ಕೆ ತಕ್ಕಂತೆ ವಿಶ್ರಾಂತಿಯನ್ನು ಪಡೆದುಕೊಳ್ಳುವಂಥದ್ದು, ಜೀರ್ಣಕ್ರಿಯೆಗೆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವಂಥದ್ದು, ಹೆಚ್ಚು ನೀರನ್ನು ಕುಡಿಯುವಂಥದ್ದು, ಧ್ಯಾನಕ್ಕೆ ಪ್ರಾಧಾನ್ಯತೆಯನ್ನು ನೀಡುವಂಥದ್ದು, ಇವೆಲ್ಲ ನೀವು ಮಾಡಬೇಕಾದಂಥ ಕಾರ್ಯಗಳಾಗಿರುತ್ತೆ. ಪರಿಹಾರಕ್ಕೋಸ್ಕರ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಿ ಕೊನೆಗೊಂದು ಕಿವಿ ಮಾತನ್ನು ನಿಮಗೆ ಹೇಳಲೇಬೇಕು. ಸಿದ್ಧಿಯೋಗದ ಅನುಗ್ರಹದಿಂದ ಕಾರ್ಯ ಸಾಧನೆ ಮಾಡುವಂಥದ್ದು, ಕುಟುಂಬ ಸುಖ ಮತ್ತು ಆರ್ಥಿಕ ಪ್ರಗತಿ ದೊರೆಯುವಂಥ ಶುಭ ದಿನವನ್ನು ಇದು ಸೂಚಿಸ್ತಾ ಇದೆ. ಜೊತೆಗೆ ವಜ್ರಯೋಗದ ಕಾರಣ ಕೋಪ ಮತ್ತು ಹಠವನ್ನು ನಿಯಂತ್ರಿಸಿದರೆ ಈ ದಿನವು ಅತ್ಯಂತ ಫಲಪ್ರದವಾಗಿರುತ್ತದೆ ಮತ್ತು ಯಶಸ್ವಿಯಾಗಲಿದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.